ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಸ್ ಡೇ 14ಗೆ ಸ್ವಾಗತ. ಸೊ ಇದು ನಮ್ಮ ಡೇ 2 ಆಫ್ ರೆಸಾರ್ಟ್ ಜರ್ನಿ. ಡೋರ್ ಓಪನ್ ಮಾಡ್ತಿದ್ದಂಗೆ ಸ್ವರ್ಗ. ಆ್ಯಸ್ ಪರ್ ಸ್ಕೆಡ್ಯೂಲ್ ಡೇ 2 ನಮಗೆ ವಾಟರ್ಫಾಲ್ ಟ್ರೆಕ್ಕಿಂಗ್ ಇತ್ತು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ಬಟ್ 10 ನಿಮಿಷ ಡಿಲೇ ಹೋಗಿರೋದ್ರಿಂದ ಫಸ್ಟ್ ಬ್ಯಾಚ್ ಆಲ್ರೆಡಿ ಮುಂದೆ ಹೋಗಿದ್ದರು. ಸೊ ನಮಗೆ ಸೆಕೆಂಡ್ ಬ್ಯಾಚಲ್ಲಿ ಕರ್ಕೊಂಡು ಹೋದರು. ಈ ಟ್ರೆಕ್ಕಿಂಗ್ ಒಂಥರ ಮಜಾ ಇತ್ತು. ಯಾಕೆಂದರೆ ತುಂಬ ಹಾರ್ಡು ಅಂತ ಹೇಳೋಕ್ಕಾಗಲ್ಲ, ಈಸಿ ಅಂತಲೂ ಹೇಳೋಕ್ಕಾಗಲ್ಲ. ಮಧ್ಯ ನೀರು, ಗುಂಡಿ, ಹಳ್ಳ, ತಗ್ಗು ಎಲ್ಲ ಇತ್ತು. ನೋಡ್ರಪ್ಪ, ಇದೇ ವಾಟರ್ಫಾಲ್ ಟ್ರೆಕ್. ಯಾವ ಮೂವಿ ಸೀನ್ಗೂ ಕಮ್ಮಿ ಇಲ್ಲ. ಬ್ರೆತ್ ಟೇಕಿಂಗ್ ವ್ಯೂ, ಏಕ್ದಮ್ ನೆಕ್ಸ್ಟ್ ಲೆವೆಲ್ ವೈಬ್ ಆ್ಯಂಡ್ ಎನರ್ಜಿ. ವಾಟರ್ಫಾಲ್ ಮತ್ತು ರೈನಿಂಗ್ ಡೆಡ್ಲಿ ಕಾಂಬಿನೇಷನ್. ಈ ರೆಸಾರ್ಟ್ ಹೆಸರು ವೈಲ್ಡರ್ನೆಸ್ ನೇಚರ್ ರೆಸಾರ್ಟ್ ಅಂತ. ಇದು ಗೋವಾ ಮತ್ತು ಕರ್ನಾಟಕ ಬಾರ್ಡರಲ್ಲಿದೆ. ಈ ವಾಟರ್ಫಾಲ್ ಮಾತ್ರ ಈ ರೆಸಾರ್ಟಿಗೆ ಹೇಳಿ ಮಾಡಿಸ್ದಂಗಿದೆ. ಅಂದರೆ ಓನ್ಲಿ ರೆಸಾರ್ಟ್ ಯಾರು ಬರ್ತಾರೆ ಅವ್ರು ಮಾತ್ರ ಈ ವಾಟರ್ಫಾಲ್ ನೋಡೋಕ್ಕೆ ಸಾಧ್ಯ. ಐ ವಾಸ್ ಸೋ ಹ್ಯಾಪಿ ಟು ಸ್ಪೆಂಡ್ ವೀಕೆಂಡ್ ಲೈಕ್ ದಿಸ್. ನೇಚರ್ ಎಕ್ಸ್ಪ್ಲೋರ್ ಮಾಡೋದು ಥೆರಪಿ ಇದ್ದಂಗೆ. ಎವ್ರಿ ಒನ್ ಡಿಸರ್ವ್ಸ್ ದಿಸ್ ಥೆರಪಿ. ಟ್ರೆಕ್ಕಿಂಗ್ ಕಂಪ್ಲೀಟ್ ಆದ ತಕ್ಷಣ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ. ಸೊ ತುಂಬ ಹೊಟ್ಟೆ ಹಸಿರೋದ್ರಿಂದ ಸೊ ಆದಷ್ಟು ಎಲ್ಲ ಹಾಕ್ಕೊಂಡು ಈವನ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಇದಾದ ತಕ್ಷಣ ಭರ್ಜರಿ ಫೋಟೋಶೂಟ್ಗಳು ಮಾಡಿಕೊಂಡು ನಮ್ಮ ಪಯಣ ಸ್ವಗ್ರಹ ಮನೆ ಕಡೆಗೆ ಹೊರಟ್ವಿ. ಸೊ ಆನ್ ದ ವೇ ಮತ್ತೊಂದು ವಾಟರ್ಫಾಲ್ ಸಿಕ್ತು, ನೋಡ್ಕೊಂಡ್ವಿ. ಆಮೇಲೆ ಒಂದು ಟ್ರಕ್ ಬಿದ್ದೋಗಿತ್ತು. ಆಲ್ಮೋಸ್ಟ್ 1 hour ಆಪರೇಷನ್ಸ್ ಮುಗಿದ ಮೇಲೆ ನಾವು ಲಂಚಿಗೆ ಬಂದ್ವಿ. ಸೊ ಲಂಚಿಗೆ ಅಲ್ಲಿ ವಡಾಪಾವ್ ತಿನ್ಕೊಂಡು, ಕಾಫಿ ಕುಡ್ಕೊಂಡು ಮತ್ತೆ ನಮ್ಮ ಪಯಣ ಶುರು ಮಾಡಿದ್ವಿ. ಡಿನ್ನರ್ಗೆ ಎಗ್ ಬಿರಿಯಾನಿ ಮತ್ತು ಚಿಕನ್ ತಿನ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ.